ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬರೋಬ್ಬರಿ 7 ಕೋಟಿಯ ಬಿಗ್ ರಾಬರಿ ನಡೆದಿದೆ. ಅಶೋಕ ಪಿಲ್ಲರ್ ಬಳಿ ಹಾಡ ಹಗಲೇ ಭಯಾನಕ ದರೋಡೆ ನಡೆದಿದೆ. ಕೇವಲ 7 ನಿಮಿಷಗಳಲ್ಲಿ ಬರೋಬ್ಬರಿ 7 ಕೋಟಿ ದರೋಡೆ ಆಗಿದೆ. ಬೆಂಗಳೂರಲ್ಲಿ ಬರೋಬ್ಬರಿ 7 ಕೋಟಿಯ ಬಿಗ್ ರಾಬರಿ ನಡೆದಿದೆ. ಅಶೋಕ ಪಿಲ್ಲರ್ ಬಳಿ ಹಾಡ ಹಗಲೇ ನಡೆದಿರುವಂತಹ ದರೋಡೆ ಇದು. ಕೇವಲ 7 ನಿಮಿಷಗಳಲ್ಲಿ 7 ಕೋಟಿಯನ್ನ ಲೂಟಿ ಹೊಡೆದಿದ್ದಾರೆ. ಕೇವಲ 7 ನಿಮಿಷದಲ್ಲಿ 7 ಕೋಟಿಯನ್ನ 7 ದರೋಡೆಕೋರರು ದೋಚಿದ್ದಾರೆ. 7 ಮಂದಿ ಹಾಡ ಹಗಲೇ ದರೋಡೆ ಮಾಡಿದ್ದು ಇದೇ ಶಂಕಿತರ ಗ್ಯಾಂಗ್. ಗ್ಯಾರಂಟಿ ನ್ಯೂಸ್ ನಲ್ಲಿ ದರೋಡೆಕೋರರ ಎಕ್ಸ್ಕ್ಲೂಸಿವ್ ಫೋಟೋಗಳು. ರಾಬರಿ ಗ್ಯಾಂಗ್ನ 6 ಮಂದಿ ಶಂಕಿತರ ಫೋಟೋಗಳು ರಿಲೀಸ್ ಆಗಿದೆ. ಇವರ ಮಾಹಿತಿ ಸಿಕ್ಕಲ್ಲಿ ಕೂಡಲೇ ತಿಳಿಸಿ ಅಂತ ಪೊಲೀಸರು ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೂ ಕೂಡ ಈ ಫೋಟೋಗಳನ್ನ ರವಾನೆ ಮಾಡಲಾಗಿದೆ. ಜಯನಗರ, ಡೈರಿ ಸರ್ಕಲ್ ಸುತ್ತಮುತ್ತಲಿನ ಪೊಲೀಸರೇನಿದ್ದಾರೆ ಅಲ್ಲಿ ತಲಾಶನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಶಂಕಿತ ದರೋಡೆಕೋರರ ಫೋಟೋಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಫೋಟೋ. RBI ಆಫೀಸರ್ಗಳು ನಾವು ಅಂತ ಬಂದು 7 ಕೋಟಿಯ ಕಥೆ ಇದು. 7 ನಿಮಿಷ 7 ಮಂದಿ ರಾಬರ್ಗಳು ಮಾಡಿರುವಂತಹ ಕೃತ್ಯ. ಆ 6 ಮಂದಿಯ ಫೋಟೋಗಳು ಸದ್ಯ ರಿಲೀಸ್ ಆಗಿದೆ. ಮತ್ತೊಂದು ಕಡೆ ಎಲ್ಲಾ ಸ್ಟೇಷನ್ಗಳಿಗೆ ಈ ಶಂಕಿತ ದರೋಡೆಕೋರರ ಫೋಟೋಗಳನ್ನು ರವಾನೆ ಮಾಡಲಾಗಿದೆ. ಆಡ ಹಗಲೇ 7 ಕೋಟಿ 11 ಲಕ್ಷ ರೂಪಾಯಿ ಹಣವನ್ನ ದೋಚಿದ್ದಾರೆ ದರೋಡೆಕೋರರು. ಮಧ್ಯಾಹ್ನ ಇನೋವಾ ಕಾರ್ನಲ್ಲಿ ಈ ಗ್ಯಾಂಗ್ ಎಂಟ್ರಿ ಕೊಡ್ತಾರೆ. ATMಗೆ ಹಣ ಹಾಕಲು ಹೊರಟಿದ್ದಂತಹ ವಾಹನ ಏನಿರುತ್ತೆ ಅದನ್ನ ತಡೆದು ಬರೋಬ್ಬರಿ 7 ಕೋಟಿ ಹಣವನ್ನ ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಸೌತ್ ಎಂಡ್ ಸರ್ಕಲ್ ಬಳಿಯ ATM ಕಡೆ ಹೊರಟಿದ್ದಂತಹ ಹಣ ಇದ್ದಂತಹ ವಾಹನ ಏನಿದೆ ಅದನ್ನ ಜಯದೇವ ಡೈರಿ ಸರ್ಕಲ್ ಬಳಿ ತಡೆದು ಹಣವನ್ನ ದೋಚುತ್ತಾರೆ. ಅದಾದ ಮೇಲೆ ಅಲ್ಲಿಂದ ಈಗ ಇನೋವಾ ಕಾರು ಎಲ್ಲೆಲ್ಲಿ ಹೋಗಿದೆ ಅನ್ನುವಂತಹ ಕಂಪ್ಲೀಟ್ ಮೂಮೆಂಟ್ ಅನ್ನ ಗಮನಿಸ್ತಾ ಇದ್ದಾರೆ ಪೊಲೀಸರು. ಅದರ ಜೊತೆಗೆ ಆ ವಾಹನದ ಚಾಲಕ ಮತ್ತೆ ಸಿಬ್ಬಂದಿಗಳು, ಗನ್ಮ್ಯಾನ್ ಏನಿದ್ದಾರೆ ಅವರೆಲ್ಲರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಕಾರಣ ಎಲ್ಲ ಆಯಾಮದಲ್ಲೂ ಕೂಡ ಸದ್ಯ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆರಳಚ್ಚು ತಜ್ಞರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಕಂಪ್ಲೀಟ್ ಆಗಿ ಅಲ್ಲಿನ ಎವಿಡೆನ್ಸ್ ಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಈಗ 6 ಮಂದಿ ಶಂಕಿತ ದರೋಡೆಕೋರರ ಫೋಟೋ ಕೂಡ ರಿಲೀಸ್ ಆಗಿದೆ.